ಆ ಅಲೆಮಾರಿ ಕುಟುಂಬಗಳು ನಿಲ್ಲೋದಕ್ಕೆ ನೆಲೆ ನೆತ್ತಿಯ ಮೇಲಿನ ಸುರಿಗಾಗಿ ದಶಕಗಳಿಂದ ಪಡಬಾರದ ಪಾಟ್ಪಟ್ಟಿವೆ. ಕುಡಿಯೋದಕ್ಕೆ ನೀರಿಲ್ಲ, ಬೆಳಕಿಲ್ಲ, ಹಾವು ಚೇಳುಗಳ ಅಂಗಳದಲ್ಲಿ ಹಕ್ಕಿಪಿಕ್ಕಿ ಸಮುದಾಯ ಕಾಲ ದೂಡುವಂತಾಗಿದೆ. ಎಲ್ಲಿ ಅಂತೀರಾ? ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಬಯಲಲ್ಲೇ ಬೀಡು ಬಿಟ್ಟು ಚಿಂದಿ ಬಟ್ಟೆಯಲ್ಲಿ ಗುಡಿಸಲು ಕಟ್ಟಿಕೊಳ್ತಾ ಇರೋ ಕುಟುಂಬಗಳು, ನಿಕೃಷ್ಟ ಬದುಕು ಸಾಗಿಸುತ್ತಿರುವ ಅಲೆಮಾರಿ ಸಮುದಾಯದ ಕುಟುಂಬಗಳು, ಬಯಲಲ್ಲೇ ಊಟೋಪಚಾರ, ಶಿಕ್ಷಣದಿಂದ ವಂಚಿತರಾದ ಮಕ್ಕಳು. ಈ ದೃಶ್ಯಗಳು ಚಿತ್ರದುರ್ಗ ಹೊರವಲಯದ ಸೀಬಾರ ಬಳಿಯ ಹಕ್ಕಿಪಿಕ್ಕಿ ಜನಾಂಗದ್ದು. ಹಕ್ಕಿಪಿಕ್ಕಿ ಸುಡುಗಾಡು ಸಿದ್ದರ ಅಲೆಮಾರಿ ಜನಾಂಗದ ಕುಟುಂಬಗಳು ನಿಲ್ಲಲು ತಮ್ಮದೇ ಆದ ನೆಲೆ ಇಲ್ಲದೆ, ವಾಸಕ್ಕೆ ಮನೆ ಇಲ್ಲದೆ ಅತ್ಯಂತ ನಿಕೃಷ್ಟ ಜೀವನ ನಡೆಸುತ್ತಿವೆ. ರಸ್ತೆ ಇಲ್ಲ, ವಿದ್ಯುತ್ ಇಲ್ಲ, ಕುಡಿಯುವ ನೀರು ಸೇರಿದಂತೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಕನಿಷ್ಠ ಸೌಲಭ್ಯಗಳಿಗಾಗಿ ಹಕ್ಕಿಪಿಕ್ಕಿ ಕುಟುಂಬಗಳು ಸರ್ಕಾರದತ್ತ ಎದುರು ನೋಡುತ್ತಿವೆ. ಈಗ ನಾವಿರೋದು ಖಾಸಗಿ ಜಾಗ, ದಾವಣಗೆರೆ ರೋಡ್ ಕಾಪರ್ತಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಒಂದು ಖಾಸಗಿ ಜಾಗದಲ್ಲಿ ನಾವು ಟೆಂಟ್ಗಳು ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೇನು ತೊಂದರೆ ಆಗ್ತಿದೆ ಅಂದರೆ, ಇಲ್ಲಿ ಬೆಳಕಿಲ್ಲ, ಕುಡಿಯೋಕೆ ನೀರಿಲ್ಲ, ಮತ್ತು ಮಕ್ಕಳು ಎಜುಕೇಷನ್ ಮಾಡೋದಕ್ಕೆ ಬೆಳಕೇ ಇಲ್ಲ ನಮಗೆ. ಅದರ ಸಂಜೆ ಆದಾಟಿಗೆ ಹಾವುಗಳು, ಚೇಳುಗಳು, ಕರಡಿಗಳು ಕಾಟ ಬೇರೆ ಇದೆ ಇಲ್ಲಿ. ಮತ್ತು ನಾವು ಇಲ್ಲಿ ಏನು ಮಾಡಬೇಕು, ಯಾರನ್ನ ಕೇಳಬೇಕು? ಸರ್ಕಾರಕ್ಕೆ 4-5 ಸತಿ ಮನವಿ ಕೊಟ್ಟಿದ್ವಿ, DC ಅವ್ರಿಗೆ ಕೊಟ್ಟಿದ್ವಿ, ತಹಶೀಲ್ದಾರ್ ಕೊಟ್ಟಿದ್ವಿ. ಈ ಹಿಂದೆ ಸರ್ಕಾರ ಇವರಿಗಾಗಿ 2 ಎಕರೆ ಜಾಗ ನೀಡಿತ್ತು. ಆದರೆ ಹಕ್ಕುಪತ್ರವನ್ನ ವಾಪಸ್ ಪಡೆದಿದ್ದು ಮತ್ತೆ ನಿರಾಶ್ರಿತರಾಗಿದ್ದಾರೆ. ಇನ್ನಾದ್ರೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಹಕ್ಕಿಪಿಕ್ಕಿಗಳತ್ತ ಕಣ್ತೆರೆದು ನೋಡಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.